ಭಾಳ ಜನ ಬಲ್ಲರು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು, ವೀರಣ್ಣ ರಾಜೂರವರು ಒಂದು ದೋಷವನ್ನು ಎತ್ತಿ ಹಿಡಿದಿದ್ದಾರೆ. ಅದು ಯಾವುದು ಅಂತಂದ್ರೆ, ಬಸವಣ್ಣನವರ ಕೈಯಲ್ಲಿ ಸ್ಥಾವರ ಲಿಂಗದ ಆಕಾರ ಇದೆ, ಅದು ಇಷ್ಟಲಿಂಗ ಆಗಬೇಕು ಅಂತ. ಅದು ನೆದರು ಚೂಕಿನಿಂದ ಆಗಿರ್ತಕ್ಕಂಥದ್ದು, ಒಬ್ಬ ಕಲಾವಿದನ ಕಲ್ಪನೆನೇ ಹೊರತಾಗಿ ಅದು ಸಾಹಿತಿಯ ಕಲ್ಪನೆ ಅಲ್ಲ, ಬರಹಗಾರರ ಕಲ್ಪನೆ ಅಲ್ಲ. ಅದರ ನಂತರದಲ್ಲಿ ಬದಲಾವಣೆ ಮಾಡ್ತೀವಿ ಅಂತ ಹೇಳಿ ಅಂದಿದ್ದಾರೆ. ವೀರಣ್ಣ ರಾಜೂರವರ ಆ ಒಂದು ಇಷ್ಟಲಿಂಗ ಮತ್ತು ಸ್ಥಾವರ ಲಿಂಗದ ವಿಚಾರವನ್ನು ನಾನು ಕೂಡ ಒಪ್ತೇನೆ. ಬಸವಣ್ಣನವರ ಕೈಯಲ್ಲಿ ಇಷ್ಟಲಿಂಗ ಬರಬೇಕು ಅಂತ ನಾನು ಕೂಡ ಬಯಸ್ತೇನೆ, ಯಾಕಂದ್ರೆ ಅವರು ಇಷ್ಟಲಿಂಗ ಉಪಾಸಕರು. ಇದರ ಜೊತೆಗೆ ಅಲ್ಲೊಂದು ವೀರಶೈವ ಲಿಂಗಾಯತ ಅನ್ನುವಂಥ ಶಬ್ದ ಪ್ರಯೋಗ ಬಂತು ಅಂತಕ್ಕಂಥದ್ದು. ವೀರಣ್ಣ ರಾಜೂರವರು ಲಿಂಗಾಯತ ಅನ್ನುವಂಥದ್ದು ನಿರ್ಣಯಿಸಲ್ಪಟ್ಟಿದೆ ಅನ್ನುವಂತಹ ಮಾತನ್ನು ತಾವು ಹೇಳಿದರೆ, ಅದು ಯಾವಾಗ ನಿರ್ಣಯ ಆಯಿತು, ಎಲ್ಲಿ ನಿರ್ಣಯ ಆಯಿತು ಅಂತಕ್ಕಂಥದ್ದು ನನಗಂತೂ ಗೊತ್ತಿಲ್ಲ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ದಯವಿಟ್ಟು ನನ್ನ ವೈಯಕ್ತಿಕ ವಿಚಾರ ಅಂದರೆ, ನಾನು ವೀರಶೈವ ಮತ್ತು ಲಿಂಗಾಯತ ಹೋದ ಸಾರಿ ಸರ್ಕಾರದಲ್ಲಿ, ಈಗೇನು ಸರ್ಕಾರ ಇದೆ ಈ ಸರ್ಕಾರ ಹೋದ ಸಾರಿ ಇದ್ದಂಥ ಸಂದರ್ಭದಲ್ಲಿ ಬಹುದೊಡ್ಡ ವಿಚಾರಗಳನ್ನು ಹೋರಾಟ ನಡೆದಂಥ ಸಂದರ್ಭದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಾನು ಹೇಳುವಂಥ ಪ್ರಯತ್ನವನ್ನು ಮಾಡಿದ್ದೇನೆ. ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಬೇರೆ ಬೇರೆ ಅಲ್ಲ, ಅದು ಯಾವಾಗಿದ್ರೂ ಒಂದೇ, ಅದನ್ನು ಬೇರೆ ಮಾಡಬಾರ್ದು ಅಂತಕ್ಕಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ, ಯಾಕೆ ಅಂತಂದ್ರೆ ನಾನು ಕೂಡ 1000ಕ್ಕೂ ಹೆಚ್ಚು ಗ್ರಂಥಗಳನ್ನು ನಾನು ಓದಿದ್ದೇನೆ. ಜೊತೆಗೆ ಇವರು ಏನು ಹೇಳಿಕೊಂಡಿದ್ದಾರೆ ಅಂತಂದ್ರೆ, ನಾನು ಹೇಳೋದಿಷ್ಟೇ, ನೀವು ಕಲಬುರಗಿಯವರು ಸಂಪಾದನೆ ಮಾಡಿದ ಸರ್ಕಾರದಿಂದ ಪ್ರಿಂಟ್ ಪಟ್ಟಿರ್ತಕ್ಕಂಥ ಪುಸ್ತಕಗಳೇನದಾವ, ವಚನ ಸಂಪುಟ ಅಂತ ನಾವೇನು ಕರಿತೀವಿ, 14 ವಚನ ಸಂಪುಟಗಳು ಮತ್ತು ಒಂದು ವಚನ ಪಾರಿಭಾಷಿಕ ಕೋಶದಲ್ಲಿ ನೀವೇನು ಹೇಳಿದಿರಿ ಅಂತಂದ್ರೆ, ಮೊಯ್ಲಿಯವರು ಹೇಳಿದ್ದನ್ನೇ ಅದ್ರಾಗ ಹೇಳಿದಿರಿ ಹೊರತಾಗಿ ಈ ವೇದಿಕೆಯಲ್ಲಿ ಹೇಳಿದ್ದನ್ನು ಅಲ್ಲಿ ಹೇಳಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಅವಶ್ಯಕ. ಅಲ್ಲ, ಒಂದು ನಿಮಿಷ ಮೈಕ್ನಲ್ಲಿ ಬೇಕಂತ ಇದ್ದಾರೆ. ದಯವಿಟ್ಟು ನಾವು ಇಬ್ರು ಆತ್ಮೀಯರೇ, ಆದ್ರೆ ಇದು ಸೈದ್ಧಾಂತಿಕವಾದ ವಿಚಾರ ಆಗಿರೋದ್ರಿಂದ ಒಂದೆರಡು ಮಾತುಗಳು ವೀರಣ್ಣ ರಾಜೂರವರು ಹೇಳ್ತಾರೆ. ವಚನದೊಳಗ ಅನೇಕ ಪ್ರಕ್ಷಿಪ್ತ ವಚನಗಳು ಸೇರಿದವನು ತಮಗೂ ಗೊತ್ತದ. 15ನೇ ಶತಮಾನದೊಳಗ ಶರಣರೇ 12ನೇ ಶತಮಾನದಲ್ಲಿ ವಚನಗಳ ಬರೆದಿದ್ರು. ಆ ವಚನಗಳೊಳಗ ಶ್ಲೋಕವನ್ನು ಸೇರಿಸುವ ಕೆಲಸ ಮಾಡಿದ್ರು, ಇಂಥ ವೀರಶೈವ ಇತ್ಯಾದಿ ಪದಗಳನ್ನು ಸೇರಿಸುವ ಕೆಲಸ ಮಾಡಿದ್ರು. ಹಾಗಾಗಿ ವಚನಗಳೆಲ್ಲ ಮಿಶ್ರಾಗಿತ್ತು. ನಾವು ಮೊದಲನೇ ಸಂಪುಟದಾಗ ಏನು ಮಾಡಿದ್ವಿ ಅಂತಂದ್ರೆ, ಶರಣರು ಎಷ್ಟು ವಚನಗಳು ಸಿಗ್ತಾವ ಯಾವುದು ಪ್ರಕ್ಷಿಪ್ತ ಯಾವುದು ಸರಿ ಅನ್ನೋದನ್ನ ಕೆಲವೊಂದು ತೆಗೆದ್ವಿ, ಇನ್ನೂ ಕೆಲವು ಉಳಿಸ್ಕೊಂಡು 3ನೇ ಸಂಪುಟಕ್ಕೆ ಬಂದಾಗಲೂ ಆ ಕೆಲಸ ಮಾಡಿದ್ವಿ. 4ನೇ ಸಂಪುಟಕ್ಕೆ ಬಂದಾಗಲೂ ಸಹಿತ ಇನ್ನು ತೆಗೆದು ಮತ್ತು ಸೇರಿಸೋದು ಕೆಲಸ ಮಾಡಿದ್ವಿ. ಈಗ 5ನೇ ಸಂಪುಟ ಬಸವ ಸಮಿತಿಯಿಂದ ಬರ್ತಕ್ಕ ನಿಜ ವಚನಗಳು, ಬಸವ ಯುಗದ ನಿಜ ವಚನ ಸಂಪುಟ ಅಂತ ಒಂದು 10 ಸಂಪುಟ ಬರ್ತಾವೆ. ಅದನ್ನು ತಾವು ನೋಡ್ರಿ, ಅದ್ರೊಳಗೆಲ್ಲ ಪ್ರಸ್ತಾವನೆಯಲ್ಲಿ ನಾವು ಹೆಂಗಾಗ ಅದನ್ನು ನಡೆದು ಬಂದದ ಮತ್ತು ಏನೇನು ಒಂದು ಮೊದಲ ಸಂಪುಟದಲ್ಲಿ ನಾವು ಸೇರಿಸಿದ್ವಿ, ಮುಂದಿನ ಸಂಪುಟಗಳಲ್ಲಿ ಅದನ್ನು ನಾವು ತೆಗೆದ್ವಿ ಅಂತ ತಾವು ಒಂದು ಮಾತನ್ನು ಹೇಳಿದ್ರಿ. ಹಿಂದೆ 2017-18ರಲ್ಲಿ ನಡೆದಿರ್ತಕ್ಕಂಥ ವೀರಶೈವ ಲಿಂಗಾಯತ ಹೋರಾಟದಲ್ಲಿ ಮಾತೆ ಮಹಾದೇವಿಯವರು ನಾನು ಪಬ್ಲಿಕ್ ಟಿವಿಯಲ್ಲಿ ಚರ್ಚೆಗೆ ಕುಂತ್ಕೊಂಡಿದ್ವಿ. ಪಬ್ಲಿಕ್ ಟಿವಿಯಲ್ಲಿ ಚರ್ಚೆಗೆ ಕುಂತಂಥ ಸಂದರ್ಭದೊಳಗೆ ಮಾತೆ ಮಹಾದೇವರಿಗೆ ನಾನೊಂದು ಪ್ರಶ್ನೆ ಕೇಳಿದೆ. ನೀವು ಬರೆದ 40 ಪುಸ್ತಕಗಳಲ್ಲಿ ವೀರಶೈವ ಧರ್ಮನೇ ವಿಶ್ವಧರ್ಮ, ವಿಶಾಲ ಧರ್ಮ ಅಂತ ಎಲ್ಲ ಹೇಳ್ಕೊತ ಬಂದಿರಿ. ಈಗ ಒಮ್ಮಿಗೆ ನೀವು ಲಿಂಗಾಯತ ಅಂತ ಪ್ರಾರಂಭ ಮಾಡಿಬಿಟ್ರೆ ಈ 40 ಪುಸ್ತಕ ಬರೆದಿರಲ್ಲ, ಅದರ ಗತಿ ಏನು ಅಂತ ನಾನು ಅವ್ರನ್ನ ಕೇಳಿದೆ. ನೀವು ಬರೆದ ಪುಸ್ತಕ ಒಂದು ನಿಮಿಷ ನೀವು ಬರೆದ ಪುಸ್ತಕದ ಗತಿ ಏನು ಅಂತ ನಾನು ಅವ್ರನ್ನ ಕೇಳಿದಾಗ ಅವ್ರೇನಂದ್ರು, ಆ 40 ಪುಸ್ತಕವನ್ನ ಬರೆಯುವಾಗ ನನಗೆ ಬುದ್ಧಿದ್ದಿಲ್ಲ ಅಂತ ಒಂದು ಮಾತನ್ನ ಹೇಳಿದ. ಒಂದು ನಿಮಿಷ, 40 ಪುಸ್ತಕವನ್ನ ಬರೆಯುವಾಗ ನನಗೆ ಬುದ್ಧಿದ್ದಿಲ್ಲ ಅಂತ ಮಾತೆ ಮಾದೇವಿ ಹೇಳಿದ್ರಲ್ಲ, ಅವಾಗ ನಾನೇನ್ ಮಾಡಿದೆ ಅಂತಂದ್ರೆ, ಹಂಗಾರೆ ಈಗ ಬುದ್ಧಿ ಐತೆ ಅಂತ ಅಂದವ್ರು ಯಾರು ನಿಮ್ಗೆ ಅಂತ ಕೇಳಿದೆ. ಈಗ 40 ಪುಸ್ತಕ ಬರೆಯುವಾಗ ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಕ್ಕಂಥ ನೀನಮ್ಮ ಮುಂದೆ 10 ವರ್ಷದ ಮೇಲೆ ನನಗೆ ಲಿಂಗಾಯತ ಅಂತ ಹೇಳುವಾಗ ಬುದ್ಧಿ ಇದ್ದಿಲ್ಲ ಅಂದ್ಬಿಟ್ರೆ ಸಮಾಜದ ಗತಿ ಏನು ಅಂತ ಒಂದು ಪ್ರಶ್ನೆಯನ್ನ ಕೇಳಿದೆ. ಎದ್ದೋದ್ರು ಅವರು ಪಬ್ಲಿಕ್ ಟಿವಿಯಾಗಿಂದ. ನಾನು ತಾವು ದೊಡ್ಡವರು, ಬಹಳ ಓದಿದವರು, ಎಲ್ಲ ಇದನ್ನ ಮಾಡಿದವರು, ಆದ್ರೆ ನನ್ನ ವಿಚಾರ ಇಷ್ಟೇ. ಇದು ಇನ್ನೊಂದು ಪ್ರಶ್ನೆ ಕೇಳ್ತೀನಿ ತಮ್ಗೆ, ನಾನು ಎಲ್ಲರಿಗೂ ಗೊತ್ತಾಗಲಿ. ವೀರಶೈವ ಮತ್ತು ಲಿಂಗಾಯತ ಎರಡದವಲ್ಲ, ಮೊಯ್ಲಿಯವರು ಅದನ್ನು ಬಹಳ ಚೆನ್ನಾಗಿ ಬರೆದು ಬಿಟ್ಟಿದ್ದಾರೆ, ಶಾಸನ ಮಾಡಿಟ್ಟಂಗೆ ಬಿಟ್ಟಾರೆ. ನನಗಂತೂ ಬಹಳ ಆನಂದ ಆಯ್ತು ಆ ಪುಸ್ತಕ ಅವರು ಬರೆದಿದ್ದು ನೋಡಿ, ಬಹಳ ಖುಷಿ ಪಟ್ಟಿದ್ದೀನಿ ನಾನು. ಮತ್ತು ಅವರೇನು ಸಾಕಷ್ಟು ಆಧಾರಗಳನ್ನು ಕೊಟ್ಟಿದ್ದಾರೆ.
ಅಲ್ಲ ಇವತ್ತು ಒಂದು ಇಲ್ಲ ಇಲ್ಲ ಒಂದೇ ಈ ಪುಸ್ತಕದಲ್ಲಿ ಅವ್ರು ಏನ್ ಸಾಹಸ ಮಾಡಿದ್ದಾರೆ, ಒಂದೇ ಒಂದು ಮಾತು ಕೇಳ್ತೀನಿ. ಆಕರ ಗ್ರಂಥಗಳು ಅಂತ ಏನ್ ಮಾಡಿದ್ದಾರೆ, ಸಾಕಷ್ಟು ಆಕರ ಗ್ರಂಥಗಳನ್ನ ವೀರಪ್ಪ ಮೊಯ್ಲಿ ಅವರು ಕೊಟ್ಟಿದ್ದಾರೆ. ತಮಗ್ ನಾನು ಕೇಳೋದಿಷ್ಟೇ, ಏನು ಅಂತಂದ್ರೆ ಈ ವೀರಶೈವ ಮತ್ತು ಲಿಂಗಾಯತ ಬೇರೆ ಅಂತ ತಾವೇನ್ ಹೇಳಿದ್ರಿ, ವೀರಶೈವ ಮತ್ತು ಲಿಂಗಾಯತ ಬೇರೆ ಅಂತ ಹೇಳ್ತಿರಲ್ಲ, ಲಿಂಗಾಯತ ಧರ್ಮದ ಸಿದ್ಧಾಂತಗಳು ಯಾವುವು? ಒಂದೇ ಮಾತಿನಲ್ಲಿ ಹೇಳ್ಬೋದಲ್ಲ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ, ಈ ಮೂರನ್ನ ಬಿಟ್ಟು ನೀವೇನಾದ್ರೂ ಲಿಂಗಾಯತ ಮಾಡ್ಲಿಕ್ಕೆ ಸಾಧ್ಯ ಇದೆಯೇ? ದಯವಿಟ್ಟು ಹೇಳ್ಬೇಕು. ಮುಂದೆ ಕೇಳಿ. ವೀರಶೈವ ಅನ್ನುವಂಥದ್ದು ಏನು ಹೇಳ್ತಾರಲ್ಲ ಬಹಳ ಜನ, ಆ ವೀರಶೈವದಲ್ಲಿ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳನ್ನ ಬಿಟ್ಟು ವೀರಶೈವನು ಹೇಳಕ್ಕಾಗಲ್ಲ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳನ್ನ ಲಿಂಗಾಯತದಲ್ಲಿನೂ ಬಿಟ್ಟು ಹೇಳಲಿಕ್ಕಾಗಲ್ಲ. ಅದನ್ನ ಬಿಡಿ, ಇನ್ನು ಮುಂದೆ ಬೇರೆ ಅಲ್ರಿ, ತಡ್ರಿ, ಇಡೀ ವೀರಶೈವ ಮತ್ತು ಲಿಂಗಾಯತ ಕಂಬಗಳು ಯಾವುವು ಅಂತಂದ್ರೆ ಇವೇ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ. ಆಚರಣೆಗಳಿಗೆ ಬನ್ನಿ. ಹೇಳ್ರಿ, ಆಚರಣೆಗಳಿಗೆ ಹೇಳ್ರಿ. ಸಾಮಾಜಿಕ ಒಂದು ಸೌಕರ್ಯಗಳನ್ನ ಕೊಡಿಸುವುದಕ್ಕಾಗಿ ಲಿಂಗಾಯತ ಮಾಡ್ತಾ ಇದೀನಿ ಅಂತಿರಲ್ಲ, ಅದಕ್ಕೆ ನಾನು ವಿರೋಧಿಲ್ಲ. ಸಾಮಾಜಿಕ ಸೌಲಭ್ಯಗಳನ್ನ ಕೊಡಿಸಲಿಕ್ಕೆ ನೀವು ಏನಾದ್ರೂ ಮಾಡ್ರಿ, ಆದ್ರೆ ಸಾವಿರಾರು ವರ್ಷದಿಂದ ಬಂದಿರತಕ್ಕಂತ ಇತಿಹಾಸವನ್ನ ಬದಲಾವಣೆ ಮಾಡಿ, ನಾ ಮೊದಲನೇ ಪುಸ್ತಕದಾಗ ಹಂಗ ಹೇಳಿನಿ, ಎರಡನೇ ಪುಸ್ತಕದಾಗ ಹಿಂಗ ಹೇಳಿನಿ, ಅದನ್ನ ಬಿಡ್ರಿ, ಇದನ್ನ ನಂಬ್ರಿ ಅಂತ ನಾವಷ್ಟು ಬುದ್ಧಿಗೇಡಿಗಳಲ್ಲ. ಅಲ್ಲ ಅಲ್ಲ ನೀವು ಬುದ್ಧಿಗೇಡಿಗಳಲ್ಲ, ನೀವು ಸರಿ ಶಾಣೆಯರೇ. ನಾ ಹೇಳ್ತೀನಿ ನೋಡ್ರಿ ಒಂದು ಮಾತು. ಹೊಸ ಹೊಸ ಆಕಾರ ಸಿಕ್ಕಾಗ ನಾವು ಹಿಂದೆ ಮಾಡಿದ ತಪ್ಪನ್ನ ತಿದ್ದಿಕೊಳ್ಳಬೇಕಾದ ಅಗತ್ಯ ಇರುತ್ತೆ. ಅರ್ಥ ಅರ್ಥ ಆಯ್ತಾ? ಹಿಂದೆ ಅದಕ್ಕೆ ಕಲ್ವರಿಸಲು ಒಂದು ಮಾತು ಹೇಳ್ತಾರ, ಸಂಶೋಧಕ ನೀವು ಬಹಳ ಒಳ್ಳೆ ವಿಚಾರಗಳನ್ನ ಕೇಳಕ್ಕೆ ಒಂದು ಈ ಅರ್ಧ ತಾಸಿನಿಂದ ಬಜಿ ವಾಸನೆ ಬಂದು ಹಲೋ ಇರ್ಲಿ. ಪೂಜ್ಯರಲ್ಲಿ ಸಂಶೋಧಕ ನನ್ನದೊಂದು ಮನವಿ.